ನೀವೇನು 2 ರಿಂದ 3 ತಿಂಗಳು ವೇಟ್ ಮಾಡಿದ್ರೆ ಫೋನ್ಸ್ ಎಕ್ಸ್ಪೆನ್ಸಿವ್ ಆಗ್ತಾನೆ ಇರುತ್ತೆ. ನೀವು 15,000 ರೂಪಾಯಿ ಬಜೆಟ್ ಒಳಗಡೆ ಬೆಸ್ಟ್ ಫೋನ್ ಬೇಕು ಅಂದ್ರೆ ನಾನು ಈಗಲೇ ಸಜೆಸ್ಟ್ ಮಾಡ್ತೀನಿ ತಗೊಳ್ಳಿ. ಫಸ್ಟ್ 15,000 ರೂಪಾಯಿ ಕೆಳಗಡೆ ಇತ್ತೀಚೆಗೆ ಲಾಂಚ್ ಆದ ಮೋಟೋ G67 ಅಥವಾ ಮೋಟೋ G57 ಫೋನ್ಸ್, ಎರಡು ಫೋನ್ಗಳು ಚೆನ್ನಾಗಿದೆ. ಬಿಗ್ಗೆಸ್ಟ್ ಥಿಂಗ್ ಅಂದ್ರೆ ಬಿಗ್ ಬ್ಯಾಟ್ರಿ ಸಿಗುತ್ತೆ, ಇದರಲ್ಲಿ ಸಿಲಿಕಾನ್ ಬ್ಯಾಟ್ರಿ ಸಿಗುತ್ತೆ. ಆದ್ರೂ ಎರಡು ಫೋನ್ ಕೂಡ 15,000 ರೂಪಾಯಿ ಒಳಗಡೆ ಸಿಗುತ್ತೆ. ಇದರ ಎಲ್ಲಾ ಸ್ಪೆಕ್ಸ್ ಕೂಡ ಚೆನ್ನಾಗಿದೆ. ಇದರಲ್ಲಿ 7000 mAh ಬ್ಯಾಟ್ರಿ ಇದೆ, 30 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ, 6S Gen 4 ಪ್ರೊಸೆಸರ್ ಸಿಗುತ್ತೆ, 6.7 ಇಂಚಸ್ HD+ ಡಿಸ್ಪ್ಲೇ ಇದೆ. ಓವರ್ ಆಲ್ ಫೋನ್ ಚೆನ್ನಾಗಿದೆ, ಬಟ್ ಬ್ಯಾಟ್ರಿ ಸ್ಟ್ಯಾಂಡರ್ಡ್ ಫೀಚರ್ ಸಿಗ್ತಾ ಇದೆ. ನೀವು ಬಜೆಟ್ ಸೀರೀಸ್ ನಲ್ಲಿ ಗೇಮಿಂಗ್ ಫೋನ್ ಬೇಕು ಅಂದ್ರೆ ನಾನು ಟೆಕ್ನೋಪೋವಾ 7 ನ ರೆಕಮೆಂಡ್ ಮಾಡ್ತೀನಿ. ಇದರಲ್ಲಿ ಡೈಮೆನ್ಸಿಟಿ 7300 ಅಲ್ಟಿಮೇಟ್ ಪ್ರೊಸೆಸರ್ ಇದೆ. ಇದು ಈಗ 20,000 ರಿಂದ 25,000 ರೂಪಾಯಿ ಫೋನ್ ನಲ್ಲಿ ಬರುವ ಪ್ರೊಸೆಸರ್ ಆಗಿದೆ. ಆದ್ರೆ ಇದರಲ್ಲಿ ನಿಮಗೆ ಕಡಿಮೆ ಬಜೆಟ್ ನಲ್ಲಿ ಸಿಗುತ್ತೆ. ಇದರಲ್ಲಿ 6.78 ಇಂಚಸ್ FHD+ 144Hz ಡಿಸ್ಪ್ಲೇ ಇದೆ, 6000 mAh ಬ್ಯಾಟರಿ ಇದೆ, 45 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಡೆಫಿನೆಟ್ಲಿ ವರ್ತ್ ದ ಪ್ರೈಸ್ ಆಗಿದೆ. ಎಸ್ಪೆಷಲಿ ಗೇಮಿಂಗ್ ಬೇಕಂದ್ರೆ ಇದನ್ನ ನೀವು ತಗೊಳ್ಳಿ. ಗೇಮಿಂಗ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅಂದ್ರೆ ಫ್ಯೂಚರ್ ಪ್ರೂಫ್ ಫೋನ್ ಬೇಕು ಅಂದ್ರೆ ನಾನು ಸ್ಯಾಮ್ಸಂಗ್ ಗ್ಯಾಲಕ್ಸಿ M36 ನ ಸಜೆಸ್ಟ್ ಮಾಡ್ತೀನಿ. ಇದು ಸ್ವಲ್ಪ ಓಲ್ಡ್ ಫೋನ್ ಆಗಿದ್ರು ಇದರಲ್ಲಿ ಸ್ಟಿಲ್ ಮೋಸ್ಟ್ ಫ್ಯೂಚರ್ ಪ್ರೂಫ್ ಫೋನ್ಸ್ ಆಗಿರುತ್ತೆ. ಮೇನ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಚೆನ್ನಾಗಿದೆ. ಇದು Exynos 1380 ಪ್ರೊಸೆಸರ್ ಜೊತೆಗೆ ಬರುತ್ತೆ, 6.7 ಇಂಚಸ್ FHD+ ಸೂಪರ್ AMOLED ಡಿಸ್ಪ್ಲೇ ಇದೆ. ಡಿಸ್ಪ್ಲೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದಕ್ಕೆ 6 ವರ್ಷ ಮೇಜರ್ ಅಪ್ಡೇಟ್ ಸಿಗ್ತಾ ಇದೆ. ಇದನ್ನ ಫ್ಯೂಚರ್ ಪ್ರೂಫ್ ಫೋನ್ ಅಂತಾನೆ ಹೇಳ್ಬೋದು. ಫೈನಲಿ ಪರ್ಫಾರ್ಮೆನ್ಸ್ ಸೆಂಟ್ರಿಕ್ ಫೋನ್ ಬೇಕು ಅಂದ್ರೆ Realme P3 ನ ತಗೊಳ್ಬಹುದು. ಇದರಲ್ಲಿ Snapdragon 6 Gen 4 ಪ್ರೊಸೆಸರ್ ಸಿಗ್ತಾ ಇದೆ, 6GB RAM 128GB ಸ್ಟೋರೇಜ್. 15,000 ರೂಪಾಯಿ ಒಳಗಡೆ ಅವೈಲೇಬಲ್ ಇದೆ. ಇದರಲ್ಲಿ 6000 mAh ಬ್ಯಾಟರಿ ಇದೆ, 45 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ, FHD+ AMOLED ಡಿಸ್ಪ್ಲೇ ಸಿಗ್ತಾ ಇದೆ, 120Hz ರಿಫ್ರೆಶ್ ರೇಟ್ ಇದೆ ಮತ್ತು 2000 ನೀಟ್ ಪೀಕ್ ಬ್ರೈಟ್ನೆಸ್ ಇದೆ. ಡಿಸ್ಪ್ಲೇ ತುಂಬಾ ಬ್ರೈಟ್ ಆಗಿದೆ. ಓವರ್ ಆಲ್ ಪರ್ಫಾರ್ಮೆನ್ಸ್ ಸೆಂಟ್ರಿಕ್ ಫೋನ್ ಆಗಿದೆ, ಜೊತೆಗೆ ಬ್ಯಾಲೆನ್ಸ್ ಫೋನ್ ಆಗಿದೆ. ನಾನು ಮೊದಲೇ ಹೇಳ್ದಂಗೆ 2025ರಲ್ಲಿ ಈ ಫೋನ್ ನ ಪ್ರೈಸ್ 1000 ರೂಪಾಯಿಂದ 1500 ತನಕ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ.